ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ಡಿ.ವಿ. ನಟೇಶ್ ಅವರು ನನ್ನ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದರು. ಅಂದರೆ ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದೀನಿ. ಮತ್ತು ಶ್ರೀಮತಿ ಶಾಲಿನಿ ರಜನೀಶ್ ಏನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಅವ್ರ ವಿರುದ್ಧ ಅಂತ ಸುಳ್ಳು ಆರೋಪ ಮಾಡಿದೆ ಅಂತ ಹೇಳಿ ದೂರು ಕೊಟ್ಟಿದ್ದರು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಇದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನನ್ನನ್ನು ನಿನ್ನೆ ಕರ್ಕೊಂಡ್ಬಂದಿದ್ರು. ಹೊರತು ಯಾವುದೇ ರೀತಿ ದಸ್ತಗಿರಿ ಮಾಡಿರಲಿಲ್ಲ. ಸೊ ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಮತ್ತು ಆ ಒಂದು ದಾಖಲಾತಿ ನನ್ನ ಮೊಬೈಲ್ ಇತ್ತೆಲ್ಲ ಪರಿಶೀಲನೆ ಮಾಡಿದಾಗ ಸೊ ನಾನು ಯಾವುದೇ ದಾಖಲೆಗಳನ್ನು ಅಥವಾ ಆಡಿಯೋವನ್ನು ಸೃಷ್ಟಿ ಮಾಡಿಲ್ಲ. ಸೊ ನನಗೆ ವಾಟ್ಸಾಪ್ ಮುಖಾಂತರ ಬಂದಿದೆ ಅನ್ನೋದೆಲ್ಲ ವಿಚಾರ ಗೊತ್ತಾಯಿತು. ಅದ್ರ ಜೊತೆಗೆ ಏನು ವಿನೋದ್ ಅಂತ ನನಗೆ ಮಾಹಿತಿ ಕೊಟ್ಟಿದ್ರು, ಅವನ್ನ ಕರ್ಕೊಂಬಂದು ನನ್ನ ಮುಂದೆ ವಿಚಾರಣೆ ಮಾಡಿದಾಗ ಸೊ ನನಗೆ ತಿಳಿದು ಬಂದಿದ್ರೆ ನಟೇಶ್ ಮಾತಾಡೋದು ಏನು ಆಡಿಯೋದು ಅದು ನಿಜ. ಮತ್ತು ಲೋಕಾಯುಕ್ತಕ್ಕೆ ಹಣಕಾಸು ಕೊಟ್ಟಿರೋ ಬಗ್ಗೆ ಏನು ದಾಖಲೆ ಕೊಟ್ಟಿದ್ರು ಅದು ನಿಜ ಅಂತ ಮಾಡಿದ್ರು. ಆದರೆ ಒಂದೇ ಒಂದು ವಿಚಾರ ಏನಂತಂದರೆ ಶಾಲಿನಿ ರಜನೀಶ್ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅದು ಸುಳ್ಳು ಅಂತ ಹೇಳ್ತಾರೆ. ನನ್ನ ಹತ್ರ ಹೇಳಿದವರು ಶಾಲಿನಿ ರಜನೀಶ್ಗೆ ಅವ್ರ ಕಡೆಯವರಿಗೆ ಬಂಧಿಸ್ಕೊಂಡೋಗಿಲ್ಲ ಅಂತೇಳಿ. ಅದು ಈಗೇನು ಹೇಳ್ತಾರೆ, ಇಲ್ಲ ಅವರೆಲ್ಲ ಬೇರೆ ಆದ ಪ್ರಭಾವ ವ್ಯಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ನನ್ನಿಂದ ತಪ್ಪಾಗಿದೆ, ಅಪರಾಧ ಕೃತ್ಯ ತಪ್ಪಾಗಿದೆ. ಆ ತಪ್ಪಿಗೋಸ್ಕರ ನಾನು ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಕ್ಷಮೆಯನ್ನು ಕೊಡ್ತಾ ಇದ್ದೀನಿ. ಇದೇ ಇದು ಮುಂದೆ ಈ ಒಂದು ತನಿಖೆ ಮುಂದುವರಿತು. ಎಲ್ಲ ವಿಚಾರ ಸರ್, ಆಡಿಯೋ ಮಾತಾಡೋಣ ಹೆಚ್ಚಿನ ಒಂದು ವರ್ಷದಿಂದ ಮಾತಾಡುವಂಥದ್ದು. ಆದರೆ ನಟೇಶ್ ಮತ್ತು ವಿನೋದ್ರ ಮಧ್ಯೆ ಹಣಕಾಸಿನ ವಿಚಾರದಲ್ಲಿ ಒಂದು ಮನಸ್ತಾಪ ಉಂಟಾಯಿತು. ಅಂದರೆ ವಿನೋದ್ ಅವರು ನಟೇಶ್ ಅವರಿಗೆ ದುಡ್ಡು ಕೊಡಬೇಕಾಯಿತು. ಆ ದುಡ್ಡನ್ನು ಕೊಡುವಂತೆ ನಟೇಶ್ ಅವರು ಒತ್ತಾಯ ಮಾಡ್ತಿದ್ರಿಂದ ನಟೇಶ್ ಅವರು ಹಣವನ್ನು ಕೇಳಬಾರ್ದು ಅನ್ನೋದು ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಪಡಿಸ್ಕೊಳ್ಳುವಂಥ ಪ್ರಯತ್ನ ಪಟ್ಟು ಕಡಿಮೆ ಇದೆ. ಹಾಗಾಗಿ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾನು ಪೊಲೀಸರಿಗೆ ಹೇಳಿದ್ದೆ. ಇಲ್ಲ ಸರ್, ಪರಿಶೀಲನೆ ಮಾಡಿದ್ದೀವಿ. ನಾನಾದರೆ ಹೇಳಿದೆ, ಈಗ ಪೊಲೀಸರು ಪರಿಶೀಲನೆ ಮಾಡಿದ್ರೆ ಕೂಡ ಅದು ನಿಜ ಅಂತೇಳಿ ಕಂಡುಬಂದಿದೆ. ಆಡಿಯೋ ನಿಜ ಅದು ಇಲ್ಲ ಅಂತಲ್ಲ. ಆದರೆ ಶಾಲಿನಿ ರಜನೀಶರು ಅಂತ ಪುಟ್ಟಂಥ ಮಾಹಿತಿ ಅಷ್ಟೇ ಸುಳ್ಳು ಅಂತ ಕಂಡುಬಂದಿದೆ. ಇಲ್ಲ ಸರ್, ಅದಕ್ಕೂ ಸಂಬಂಧ ಇಲ್ಲ. ವಿನೋದ ವೈಯಕ್ತಿಕ ವಿಚಾರಕ್ಕೆ ಅಂದರೆ ಹಣಕಾಸು ವಿಚಾರಕ್ಕೆ ನಟೇಶ್ ವಿನೋದವರು ಸೊ ನನ್ನನ್ನು ಬಳಸುವಂಥ ಪ್ರಯತ್ನ ಮಾಡುವಂಥದ್ದು. ಅಂದರೆ ಏನು ಆಡಿಯೋ ಇದೆ, ಆಡಿಯೋ ನೈಜತೆಯನ್ನು ದಾಖಲಾತಿ ನೈಜತೆ ಏನು ಕೊಟ್ಟಿದ್ರು ಅದನ್ನು ನಾನು ನಂಬಿಕೊಂಡು ಶಾಲಿನಿ ರಜನೀಶ್ ಬಗ್ಗೆ ಹೇಳಿದಂಥ ನಿಜ ಅಂತ ಹೇಳಿ ನಾನು ನಂಬಿದೆ. ಅದು ತಪ್ಪಾಗಿದೆ ಅಷ್ಟೇ.